ಹಾರಾಡುತ್ತಿರುವ ಒಂದು ದೊಡ್ಡ ಪಾಪ, ಭಕ್ತರನ್ನು ನರಕದಲ್ಲಿ ಕರೆದುಕೊಂಡು ಹೋಗುವ ಪಾಪ, ಅಲ್ಲಾಹ್ ತಾಲಾನು ಹೆಚ್ಚಾಗಿ ದ್ವೇಷಿಸುವ ಪಾಪ ಶಿರ್ಕ್ನ ಬಗ್ಗೆ ಭಾಷಣ ಮಾಡಲು ನಾನು ಮುಸ್ಕಾನ್ ಮೆಹಬೂಬ್ ಬಾಷಾ ರವರನ್ನು ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. ಪರಮದಯಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಪ್ರಾರಂಭಿಸುತ್ತಿದ್ದೇನೆ. ವೇದಿಕೆ ಮೇಲೆ ಕುಳಿತಿರುವ ಸನ್ಮಾನ್ಯ ಅಧ್ಯಕ್ಷರೇ, ಗುರುಗಳೇ ಮತ್ತು ಬಂಧುಗಳೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ವಿಷಯ ಭಾಷಣ ಶಿರಿಕ್ ಒಂದು ದೊಡ್ಡ ಪಾಪವಾಗಿದೆ. ಶಿರಿಕ್ ಒಂದು ದೊಡ್ಡ ಪಾಪ. ಅಲ್ಲಾಹ ತಾಲಾನು ನಮ್ಮೆಲ್ಲರಿಗೂ ಕೇವಲ 6 ದಿನಗಳಲ್ಲಿ ಹುಟ್ಟಿಸಿದ್ದಾನೆ ಮತ್ತು ಇಡೀ ಜಗತ್ತನ್ನು ಸೃಷ್ಟಿಸಿದ್ದಾನೆ. ಮಾನ್ಯರೇ, ಅಲ್ಲಾಹನು ನಮ್ಮೆಲ್ಲರನ್ನು ಹುಟ್ಟಿಸಿದ್ದ ಕಾರಣವೇನು? ಅಲ್ಲಾಹನು ನಮ್ಮೆಲ್ಲರನ್ನು ಕೇವಲ ತನ್ನ ಆರಾಧನೆಗಾಗಿ ಸೃಷ್ಟಿಸಿದ್ದಾನೆ. ಅಲ್ಲಾಹನು ಇದರ ಬಗ್ಗೆ ತನ್ನ ಪವಿತ್ರ ಗ್ರಂಥದಲ್ಲಿ ಹೇಳಿದ್ದಾನೆ, ವಮಾ ಖಲಕ್ತುಲ್ ಜಿನ್ನ ವಲ್ ಇನ್ಸ ಇಲ್ಲಾ ಲಿಯಅಬ್ದುನ್. ನಾನು ನನ್ನ ಎಲ್ಲಾ ಭಕ್ತರನ್ನು ಕೇವಲ ನನ್ನ ಆರಾಧನೆಗಾಗಿ ಹುಟ್ಟಿಸಿದ್ದೇನೆ. ನಮ್ಮಲ್ಲಿ ಯಾರಾದರೂ ಅಲ್ಲಾಹನನ್ನು ಬಿಟ್ಟು ಬೇರೆಯವರನ್ನು ಆರಾಧಿಸಿದರೆ ಇದನ್ನೇ ಶಿರಿಕ್ ಎನ್ನುತ್ತಾರೆ. ಸಹೋದರಿಯರೇ, ಶಿರಿಕ್ ಒಂದು ದೊಡ್ಡ ಪಾಪವಾಗಿದೆ. ಯಾರು ಅಲ್ಲಾಹನ ಹೊರತು ಬೇರೆಯವರನ್ನು ಆರಾಧಿಸುತ್ತಾರೋ ಇವರನ್ನು ಮುಶ್ರಿಕ್ ಎನ್ನುತ್ತಾರೆ ಮತ್ತು ಮುಶ್ರಿಕ್ ಅವರ ಮೇಲೆ ಸ್ವರ್ಗವನ್ನು ನಿಷೇಧಿಸಲಾಗಿದೆ. ಶಿರಿಕ್ ಎಷ್ಟು ದೊಡ್ಡ ಪಾಪವೆಂದರೆ ಅಲ್ಲಾಹ್ ತಾಲಾನು ಎಂದಿಗೂ ಈ ಪಾಪವನ್ನು ಕ್ಷಮಿಸುವುದಿಲ್ಲ. ಅಲ್ಲಾಹ್ ತಾಲಾ ಕಳ್ಳತನವನ್ನು ಕ್ಷಮಿಸಬಹುದು, ಅಲ್ಲಾಹ್ ತಾಲಾ ಅತ್ಯಾಚಾರವನ್ನು ಕ್ಷಮಿಸಬಹುದು, ಅಲ್ಲಾಹ್ ತಾಲಾ ಕೊಲೆಯನ್ನು ಕ್ಷಮಿಸಬಹುದು, ಅಲ್ಲಾಹ್ ತಾಲಾ ನಶೆಯನ್ನು ಕ್ಷಮಿಸಬಹುದು, ಆದರೆ ಶಿರಿಕ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಸ್ನೇಹಿತೆಯರೇ, ಆದರೆ ನಮ್ಮ ಪರಿಸ್ಥಿತಿ ಏನಾಗಿದೆ? ನಮ್ಮಲ್ಲಿ ಯಾರಾದರೂ ಕಷ್ಟ ಬಂದರೆ, ರೋಗ ಬಂದರೆ, ನೋವಾದರೆ ನಾವು ಅಲ್ಲಾಹನನ್ನು ಬಿಟ್ಟು ಬೇರೆಯವರ ಹತ್ತಿರ ಹೋಗುತ್ತೇವೆ. ಚರ್ಚ್ಗಳಿಗೆ, ದರ್ಗಾಗಳಿಗೆ ಹೋಗಿ ಅವರ ಮುಂದೆ ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುತ್ತೇವೆ. ಅಲ್ಲಾಹನನ್ನು ಮತ್ತು ಬೇರೆ ಭಕ್ತರನ್ನು ಸಮಾನವಾಗಿ ನೋಡುತ್ತೇವೆ. ನೀವೇ ಹೇಳಿ, ಇದನ್ನು ಶಿರಿಕ್ ಅಲ್ಲದೆ ಏನೆಂದು ಕರೆಯುತ್ತಾರೆ? ಆಲ್ಮ್ಯರೇ, ನಮ್ಮ ಪ್ರಶ್ನೆಗೆ ಉತ್ತರ ನೀಡಿ. ನಮ್ಮನ್ನು ಸೃಷ್ಟಿಸಿದವನು ಯಾರು? ನಮ್ಮನ್ನು ವರ ನೀಡುತ್ತಿರುವವನು ಯಾರು? ನಮ್ಮನ್ನು ಕಷ್ಟ ನಷ್ಟಗಳ ಪರಿಹರಿಸುವವನು ಯಾರು? ನಮ್ಮನ್ನು ಕಾಪಾಡುತ್ತಿರುವವನು ಯಾರು? ಎಲ್ಲಾ ಪ್ರಶ್ನೆಗಳ ಉತ್ತರ ಒಂದೇ, ಅದು ಅಲ್ಲಾಹ್. ಆದ್ದರಿಂದ ನಮಗೆ ಬೇಕಾಗಿರುವುದೇನೆಂದರೆ, ಎಂತಹದಾದರೂ ಪರಿಸ್ಥಿತಿ ಬರಲಿ, ಕೇವಲ ನಾವು ಅಲ್ಲಾಹನ ಆರಾಧನೆ ಮಾಡಬೇಕು ಮತ್ತು ಶಿರಿಕ್ ನಂತಹ ದೊಡ್ಡ ಪಾಪದಿಂದ ಉಳಿಯಬೇಕು. ಕೊನೆಯಲ್ಲಿ ನಾನು ಅಲ್ಲಾಹನ ಬಳಿ ಪ್ರಾರ್ಥಿಸುತ್ತಿದ್ದೇನೆ, ಓ ಅಲ್ಲಾಹ್, ನಮ್ಮೆಲ್ಲರನ್ನು ಶಿರಿಕ್ನಿಂದ ಕಾಪಾಡು. ಆಮೀನ್ ಯಾ ರಬ್ಬಲ್ ಆಲಮೀನ್.